हेलो फ्रेंड्स, आप सभी का हमारे चैनल ए बी ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ में ಸ್ವಾಗತ है ಮಕ್ಕಳೇ. ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಬಸಂತ್ ಕಿ ಸಚ್ಚಾಯಿ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. एक वाक्य में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಬಸಂತ್ ಕ್ಯಾ ಕ್ಯಾ ಬೇಚತಾ ಥಾ. ಬಸಂತ ಏನೇನು ಮಾರ್ತಾ ಇದ್ದ. उत्तर बसंत छलनी बटन और दिया सलाई बेचता था. ಬಸಂತ ಚಾನಗಿ ಬಟನ್ನು ಮತ್ತು ಬೆಂಕಿ ಪಟ್ನಿ ಅಂದರೆ ಮಾಚಿಸ್ ಬಾಕ್ಸ್ವನ್ನು ಮಾರ್ತಾ ಇದ್ದ. ಎರಡನೇ ಕ್ವಶನು, ಬಸಂತ್ ಕೆ ಭಾಯಿ ಕಾ ನಾಮ್ ಕ್ಯಾ ಥಾ. ಬಸಂತ ಅವರು ಸಹೋದರನ ಹೆಸರು, ತಮ್ಮನ ಹೆಸರು ಏನು. ಉತ್ತರ ಬಸಂತ್ ಕೆ ಭಾಯಿ ಕಾ ನಾಮ್ ಪ್ರತಾಪ್ ಥಾ. ಬಸಂತನ ತಮ್ಮನ ಹೆಸರೇನು, ಪ್ರತಾಪು. ಪಂಡಿತ್ ರಾಜಕಿಶೋರ್ ಕ್ಯಾ ಕಾಮ್ ಕರ್ತೆ ಥೆ. ಪಂಡಿತ್ ರಾಜಕಿಶೋರ್ ಅವರು ಏನು ಕೆಲಸ ಮಾಡ್ತಾ ಇದ್ರು. ಉತ್ತರ ಪಂಡಿತ್ ರಾಜಕಿಶೋರ್ ಮಜ್ದೂರೋಂ ಕೆ ನೇತಾ ಥೆ. ಪಂಡಿತ್ ರಾಜಕಿಶೋರ್ ಅವರು ಅವರು ನೇತೆ ಆಗಿರ್ತಾರೆ. ವೇ ಲೆಕ್ಚರ್ ದೇತೆ ಥೆ. ಮತ್ತು ಅವ್ರು ಏನಪ್ಪ, ಲೆಕ್ಚರ್ ಅಂದ್ರೇನು, ಭಾಷಣವನ್ನು ಮಾಡ್ತಾಯಿದ್ರು. ಅವ್ರು ಮಜ್ದೂರೋಂ ಕಿ ಬಸ್ತಿ ಮೇ ಜಾತೆ ಥೆ. ಮತ್ತು ಮಜ್ದೂರ್ ಅವ್ರದ್ದು ಓಣಿಗೆ ಹೋಗ್ತಿದ್ರು. ನಾಲ್ಕನೇ ಕ್ವಶನು, ಛಲನಿ ಕಾ ದಾಮ್ ಕ್ಯಾ ಥಾ. ಛಾನಿಗೆಯ ಒಂದು ಬೆಲೆ ಏನಿತ್ತು. ಉತ್ತರ ಛಲನಿ ಕಾ ದಾಮ 2 ಆನಾ ಥಾ. ಎಷ್ಟಿತ್ತು, 2 ಆನೆಗಳನ್ನು ಇದ್ದು. ಐದನೇ ಪ್ರಶ್ನೆ, ಬಸಂತ್ ಔರ್ ಪ್ರತಾಪ್ ಕಹಾ ರಹತೆ ಥೆ. ಬಸಂತ್ ಮತ್ತು ಪ್ರತಾಪ ಎಲ್ಲಿ ನಿವಾಸವನ್ನು ಮಾಡ್ತಾಯಿದ್ರು ಅವರು. ಉತ್ತರ ಬಸಂತ್ ಔರ್ ಪ್ರತಾಪ ಬಿಹು ಅಹಿರ್ ಕೆ ಘರ್ ಮೇ ರಹತೆ ಥೆ. ಬಸಂತ್ ಮತ್ತು ಪ್ರತಾಪ ಬಿಹು ಅಹಿರನ ಮನೆಯೊಳಗೆ ಇರ್ತಿರು. ನೆಕ್ಸ್ಟ್ ಆರನೇ ಪ್ರಶ್ನೆ, ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಮೇ ಕಿತನೆ ದೃಶ್ಯ ಹೈ. ಬಸಂತದ ಒಂದು ಏಕಾಂಕಿ ಒಳಗೆ, ಪಾಠ ಒಳಗೆ ಎಷ್ಟು ದೃಶ್ಯಗಳನ್ನದಾವು. ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಮೇ 3 ದೃಶ್ಯ ಹೈ. ಎಷ್ಟು ದೃಶ್ಯ ಅದಾವು, 3 ದೃಶ್ಯ ಅದಾವು. ಏಳನೇದು, ಏಕಾಂಕಿ ಕಾ ಪ್ರಥಮ ದೃಶ್ಯ ಕಹಾ ಘಡ್ತಾ ಹೈ. ಈ ಒಂದು ಏಕಾಂಕಿದ ಪ್ರಥಮ ದೃಶ್ಯ ಏನಿದೆಯಲ್ಲ, ಅಲ್ಲಿ ಎಲ್ಲಿ ಆಗ್ತೈತಿ, ಅದನ್ನು ದೃಶ್ಯವನ್ನು ಎಲ್ಲಿ ಆಯಿತು. ಏಕಾಂಕಿ ಕಾ ಪ್ರಥಮ ದೃಶ್ಯ ಏಕ್ ಬಡೇ ನಗರ್ ಕೆ ಬಾಜಾರ್ ಮೇ ಘಡ್ತಾ ಹೈ. ಆ ಒಂದು ದೃಶ್ಯವನ್ನು ಎಲ್ಲಿ ಆಯ್ತಪ್ಪ, ಸಂತೆ ಒಳಗಾಯಿತು. ಎಂಟನೇ ಪ್ರಶ್ನೆ, ಬಸಂತ್ ಕೆ ಘರ್ ಪರ್ ಡಾಕ್ಟರ್ ಕೋ ಕೋನ್ ಲೇ ಆತಾ ಹೈ. ಬಸಂತ ಅವನ ಮನೆಗೆ ಡಾಕ್ಟರನ್ನು ಯಾರು ಕರ್ಕೊಂಡು ಬರ್ತಾರೋ. ಉತ್ತರ ಬಸಂತ್ ಕೆ ಘರ್ ಪರ್ ಡಾಕ್ಟರ್ ಕೋ ಅಮರ್ ಸಿಂಹ ಲೇ ಆತಾ ಹೈ. ಬಸಂತನ ಮನೆಗೆ ಡಾಕ್ಟರನ್ನು ಯಾರು ಕರ್ಕೊಂಡು ಬರ್ತಾರೋ, ಅಮರ ಸಿಂಹ ಇವ ರಾಜಕಿಶೋರ್ ಅವರು ಸೇವಕ. ಒಂಬತ್ತನೇ ಪ್ರಶ್ನೆ, पंडित राजकिशोर के अनुसार बसंत में निहित दुर्लभ गुण कौन सा है. पंडित ರಾಜಕಿಶೋರ್ ಅವ್ರ ಪ್ರಕಾರ ಬಸಂತನಲ್ಲಿ ದುರ್ಲಭ ಇರುವಂಥದ್ದು, ಅಪರೂಪ ಇರುವಂಥದ್ದು ಗುಣ ಯಾವುದು. पंडित राजकिशोर के अनुसार बसंत में निहित दुर्लभ गुण ಪ್ರಾಮಾಣಿಕತಾ ईमानदार. ಹತ್ತನೇದು, पंडित राजकिशोर कहाँ रहते थे. पंडित राजकिशोर ಎಲ್ಲಿ ಇರ್ತಿರೋ. पंडित राजकिशोर ಕಿಶನ್ಗಂಜ್ ಮೇ ರಹತೆ ಥೆ. पंडित राजकिशोर ಅವರು ಕಿಶನ್ಗಂಜ್ನಲ್ಲಿ ಇರ್ತಿದ್ರು. ಈಗ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ಛಲನಿ ಸೆ ಕ್ಯಾ ಕ್ಯಾ ಕರ್ ಸಕ್ತೆ ಹೈ. ಛಾನಗಿನಿಂದ ಏನೇನು ಮಾಡಬಹುದು, ಅದರದ್ದು ಉಪಯೋಗಗಳನ್ನು ಏನು. ಉತ್ತರ छलनी से पानी छान सकते हैं और छलनी से दूध छान सकते हैं और चाय छान सकते हैं. ಛಾನಗಿನಿಂದ ನೀರನ್ನು ಸೋರಿಸಬಹುದು, ಆಮೇಲೆ ಹಾಲನ್ನು ಸೋರಿಸಬಹುದು, ಆಮೇಲೆ ಚಾನು ಸಹಿತ ಅದರಿಂದ ನಾವು ಸೋರಿಸಬಹುದು. ಎರಡನೇ ಪ್ರಶ್ನೆ, ಬಸಂತ್ ರಾಜಕಿಶೋರ್ ಸೆ ಕ್ಯಾ ವಿನತಿ ಕರ್ತಾ ಹೈ. ಬಸಂತ ರಾಜಕಿಶೋರನ್ನು ಏನಂತ ವಿನಂತಿಯನ್ನು ಮಾಡ್ಕೋತಾನೋ. उत्तर बसंत राजकिशोर से बटन और दिया सलाई लेने की विनती करता है.
ಬಸಂತ ರಾಜಕಿಶೋರನಿಗೆ ಬಟನ್ ಅಥವಾ ಮಾಚಿಸ್ ಬಾಕ್ಸನ್ನು ತಗೋರೋದು ಪ್ರಾರ್ಥನೆಯನ್ನು ಮಾಡ್ತಾನೋ. जब राजकिशोर मना करता है तब बसंत उसे दूध या चाय छानने के लिए छाननी जो 2 पैसे की है लेने के लिए विनती करता है. ರಾಜಕಿಶೋರು ಬಟನ್ ಮತ್ತು ಮಾಚಿಸ್ ಬಾಕ್ಸನ್ನು ತಗೋರಕ್ಕೆ ನನಗೆ ಬೇಡ ಅಂದ ತಕ್ಷಣನ ಅವರು ನೆಕ್ಸ್ಟ್ ಬಸಂತ್ ಏನು ಮಾಡ್ತಾನಪ್ಪ, ಹಾಲನ್ನು ಚಾವನ್ನು ಸೋರ್ಸುಗಾಗಿ ಚೆನ್ನಾಗಿ ತಗೋರಿ, ಅದು ಬೆಲೆ ಎತ್ತಪ್ಪ 2 पैसे ಐತಿ ಅಂತ ಹೇಳ್ತಾನೆ. अंत में 6 पैसे में छलनी खरीदने के लिए विनती की. ಲಾಸ್ಟ್ ಮುಕ್ತಾಯ ಒಳಗೆ 6 पैसेಯನ್ನು ನಾನು ಚಾನ್ಗಿಯನ್ನು ನಿಮಗೆ ಕೊಡ್ತೇನೆ ತಗೋರಿ ಅತ್ಕೇಶಿ ಈ ಥರ ವಿನಂತಿಯನ್ನು ಮಾಡ್ಕೋತಾನೆ. ಮೂರನೇದು, बसंत राजकिशोर से 2 पैसे लेने से क्यों इनकार करता है. ಬಸಂತ ರಾಜಕಿಶೋರನಿಂದ 2 पैसे ತಗೋರಾಕ ಯಾಕೆ ಸ್ವೀಕಾರವನ್ನು ಮಾಡಲ್ಲ. उत्तर, बसंत एक स्वाभिमानी और ईमानदार लड़का था. ನಾವು ಪಾಠ ಒಳಗೆ ನೋಡೇವಿ ಹೌದಿಲ್ಲೋ. ಬಸಂತ್ ಒಬ್ಬ ಸ್ವಾಭಿಮಾನಿ ಮತ್ತು ಪ್ರಾಮಾಣಿಕ ಹುಡುಗ ಇದ್ದ. जब बसंत ने कहा कि सवेरे से कुछ नहीं बिका है तब ರಾಜಕಿಶೋರ್ ने उसे 2 पैसे दिए. ಆಮೇಲೆ ಬಸಂತ್ ಏನು ಹೇಳ್ತಾನೋ ರಾಜಕಿಶೋರಿಗೆ, ಮುಂಜಾನೆಯಿಂದ ಇಲ್ಲಿವರೆಗೂ ಏನೂ ಸಾಮಾನು ಮಾರಿಲ್ಲ ಅಂದ ತಕ್ಷಣ ರಾಜಕಿಶೋರ್ ಏನು ಮಾಡ್ತಾನೋ 2 पैसेಗಳನ್ನು ಕೊಡಕ್ಕೆ ಹೋಗ್ತಾನೆ. ಲೇಕಿನ್ ಬಸಂತ್ ದಯಾ ಕಿ ಭೀಖ್ ನಹಿ ಲೇನಾ ಚಾಹತಾ ಥಾ. ಆದರೆ ಬಸಂತು ದಯೆದ ಒಂದು ಭಿಕ್ಷೆಯನ್ನು ತಗೋರಕ್ಕೆ ಮನಸ್ಸನ್ನು ಒಪ್ಪಲ್ಲ. ವಹ ಪರಿಶ್ರಮ ಕರ್ಕೆ ಜೀನಾ ಚಾಹತಾ ಥಾ. ಅವ ಏನಪ್ಪ, ಪರಿಶ್ರಮವನ್ನು ಮಾಡಿ ಜೀವನ ಕಳಿಬೇಕನ್ನೋದು ಬಸಂತನ ಒಂದು ಆಶೆಯನ್ನು ಇತ್ತು. ಇಸ್ಲಿಯೇ ಉಸ್ನೆ ಪೈಸೆ ಲೇನೆ ಸೆ ಇನ್ಕಾರ್ ಕರ್ ದಿಯಾ. ಆದ್ದರಿಂದ ಯಾರಪ್ಪ, ಬಸಂತು ರೊಕ್ಕ ತಗೋರಕ್ಕೆ ಸ್ವೀಕಾರವನ್ನು ಮಾಡೋದಿಲ್ಲ. ನಾಲ್ಕನೇದು, ಬಸಂತ ರಾಜಕಿಶೋರ್ ಕೆ ಪಾಸ್ ಕ್ಯೂ ನಹಿ ಲೌಟಾ. ಬಸಂತ ರಾಜಕಿಶೋರ ಕಡೆ ಯಾಕೆ ಬರಲ್ಲವ. ಉತ್ತರ, ಬಸಂತ ನೋಟ್ ಬುನಾನೆ ಬಾಜಾರ್ ಕಿ ಓರ್ ಗಯಾ. ಬಸಂತ ಆ ನೋಟವನ್ನು ಚಿಲ್ಲರ್ ಮಾಡಕತ್ಕಿಸಿ ಸಂತಿ ಕಡೆ ಹೋಗಿರ್ತಾನೆ. ಜಬ್ ಬುನಾಕರ್ ಲೌಟ್ ರಹಾ ಥಾ ತೋ ಮೋಟರ್ ಕೆ ನೀಚೆ ಆ ಗಯಾ. ಆ ಚಿಲ್ಲರ್ವನ್ನು ಮಾಡ್ಕೊಂಡು ಬರೋ ಟೈಮ್ಗೆ ಮೋಟರ್ ತೆಳಗೆ ಬರ್ತಾನೆ. ಉಸ್ಕೆ ದೋನೋ ಪೈರ್ ಕುಚಲೆ ಗಯೆ. ಆಮೇಲೆ ಅವನು 2 ಕಾಲುಗಳನ್ನು ಪೆಟ್ಟಾದೂ ಆದವು. ಇಸ್ಲಿಯೇ ವಹ ರಾಜಕಿಶೋರ್ ಕೆ ಪಾಸ್ ನಹಿ ಲೌಟಾ. ಆದ್ದರಿಂದ ಅವ್ರು ರಾಜಕಿಶೋರ್ ಕಡೆ ಬರಲ್ಲ. ಪ್ರತಾಪ್ ರಾಜಕಿಶೋರ್ ಕೆ ಘರ್ ಕ್ಯೂ ನಹಿ ಪ್ರತಾಪ್ ರಾಜಕಿಶೋರ್ ಕೆ ಘರ್ ಕ್ಯೂ ಆಯಾ. ಪ್ರತಾಪ್ ರಾಜಕಿಶೋರ್ ಅವ್ರ ಮನೆಗೆ ಯಾಕೆ ಬರ್ತಾನೋ. ಉತ್ತರ, ಬಸಂತ ಮೋಟರ್ ಕೆ ನೀಚೆ ಆ ಗಯಾ ಥಾ. ಆಮೇಲೆ ಬಸಂತ್ ಇದ್ದವ ಮೋಟರ್ದ ತೆಳಗೆ ಬಂದಿರ್ತಾನೋ. ಬಡಿ ದೇರ್ ಕೆ ಬಾದ್ ಹೋಶಾಯ. ಭಾಳ ಲೇಟ್ನಿಂದ ಅವಂಗ ಪ್ರಜ್ಞೆಯನ್ನು ಬರ್ತೈತಿ. ತೋ ಉಸ್ನೆ ಪ್ರತಾಪ್ ಕೋ ಪೈಸೆ ಲೌಟಾನೆ ಕೋ ಕಹಾ. ಆಮೇಲೆ ಪ್ರಜ್ಞೆಯನ್ನು ಬಂದ ತಕ್ಷಣ ಪ್ರತಾಪಿಗೆ ಏನು ಹೇಳ್ತಾನೋ, ರಾಜಕಿಶೋರ್ ಅವ್ರದ್ದು ರೊಕ್ಕ ಕೊಡು ಹೋಗು. ಅದು ಎಷ್ಟು, 14.5 ಆನೆ. ಆಮೇಲೆ ಎಷ್ಟು, 14.5 ಆನೆಗಳನ್ನು ಕೊಟ್ಟು ಬಾ ಅತ್ಕೇಶಿ ಬಸಂತ ಪ್ರತಾಪಿಗೆ ರಾಜಕಿಶೋರ್ ಕಡೆ ಕಳಿಸಿರ್ತಾನು. ಆರನೇದು, बसंत ने राजकिशोर को छलनी खरीदने के लिए किस तरह प्रेरित किया. ಬಸಂತ ಕಿಶೋರನ್ನ ಚಾನ್ಗಿಯನ್ನು ಖರೀದಿ ಮಾಡೋಕ್ಕೆ ಯಾವ ಥರ ಪ್ರೋತ್ಸಾಹವನ್ನು ಮಾಡ್ತಾನೋ, ಯಾವ ಥರ ಒಪ್ಪಿಸ್ಕೋತಾನೋ. उत्तर, बसंत राजकिशोर से बटन और दिया सलाई लेने की विनती करता है. ಬಸಂತ ರಾಜಕಿಶೋರಿಗೆ ಬಟನ್ ಅಥವಾ ಯಾವುದಪ್ಪ ಮಾಚಿಸ್ ಬಾಕ್ಸನ್ನು ತಗೋರೋದು ವಿನಂತಿಯನ್ನು ಮಾಡ್ತಾನೋ. जब राजकिशोर मना करता है तब बसंत उसे दूध या चाय छानने के लिए छलनी जो 2 पैसे की है लेने की विनती करता है. ಆಮೇಲೆ ಬಟನ್ನು ಮತ್ತು ಮಾಚಿಸ್ ಬಾಕ್ಸ್ ಬೇಡ ಅಂದ ತಕ್ಷಣ ಚಾ ಮತ್ತು ದೂದ್ ಸೋರ್ಸುಗೋಸ್ಕರವಾಗಿ ಚಾನ್ಗಿ ತಗೋರಿ ಅಂತ ಹೇಳ್ತಾನೋ. ಅದು ಎಷ್ಟಿತ್ತಪ್ಪ, 2 ಆನೆದಿತ್ತು. ವಿನಂತಿ ಮಾಡ್ತಾನೋ. जब राजकिशोर फिर मना करते हैं बसंत उसे सिर्फ 2 आना देकर छलनी लेने के लिए कहता है. ಆಮೇಲೆ ಅವಂಗೆ ಎಷ್ಟಪ್ಪ, 2 आना देकर छलनी लेने के लिए कहता है. 2 ಆನ ಕೊಟ್ಟ ಚಾನ್ಗಿಯನ್ನು ತಗೋರಿ ಅತ್ಕೇಶಿ ಹೇಳ್ತಾನೆ.
फिर मना करने पर बसंत ने कहा कि सवेरे से कुछ नहीं बिका और उससे आशा थी. ಆಮೇಲೆ ಮುಂಜಾನೆನಿಂದ ಇಲ್ಲಿವರೆಗೂ ಏನೂ ಮಾರಿಲ್ಲ, ನಿಮ್ಮಿಂದ ನನಗೇನಿತ್ತಪ್ಪ ಆಶೆಯನ್ನ ಇತ್ತು ಅಂತ ಹೇಳ್ತಾನೆ. ಕಮ್ ಸೆ ಕಮ್ ಏಕ್ ಛನ್ನಿ ಲೇನೆಕಿ ವಿಂತಿಕಿ. ಕಡಿಮೆ ಅಂದ್ರೂ ಸಹಿತ ಒಂದು ಛಾನಗಿರಿ ಖರೀದಿಯನ್ನು ಮಾಡ್ರಿ ಅಂತ ವಿನಂತಿಯನ್ನು ಮಾಡ್ತಾನೆ. 7ನೇದು ಬಸಂತ್ ಕೆ ಪೈರ್ ದೇಖ್ಕರ್ ಡಾಕ್ಟರ್ ನೆ ಕ್ಯಾ ಕಹಾ. ಬಸಂತನ ಕಾಲಗಳನ್ನು ನೋಡಿ ಡಾಕ್ಟರ್ ಏನು ಹೇಳ್ತಾನೋ. ಉತ್ತರ, जब नोट बुनाकर बसंत लौट रहा था वह एक मोटर के नीचे आ गया. ಯಾರಪ್ಪ ಬಸಂತ ಚಿಲ್ಲರವನ್ನು ಮಾಡೋಕೆ ಸಂತ್ಯಾಗ ಹೋಗಿದ್ದಾಗ ಅಲ್ಲಿ ಒಂದು ಮೋಟರ್ ತಳಗೆ ಬಂದಿರ್ತಾನೆ. ಮೋಟರ್ ಉಸ್ಕೆ ऊपर से निकल गई. ಆ ಮೋಟರ ಅವನ ಮ್ಯಾಗಿಂದ ಹೋಯಿತು. ಉಸ್ಕೆ ದೋನೋ ಪೈರ್ ಕುಚಲೆ ಗए. ಅವನದು 2 ಕಾಲು ಏನಾಯ್ತಪ್ಪ, ಗಾವಾದು, ನೋವಾದು. बसंत के पैर देखकर डॉक्टर वर्मा ने कहा कि शायद पैर की हड्डी टूट गई है. ಬಸಂತನ ಕಾಲಗಳನ್ನು ನೋಡಿ ಡಾಕ್ಟರ್ ವರ್ಮಾ ಏನು ಹೇಳ್ತಾರಂದರೆ, ಇವಂದ ಕಾಲದ ಹಡ್ಡಿ ಏನಾಗಿದ್ದವು, ಎಲುಬುಗಳು ಮುರಿದಿದ್ದವು. इसलिए उसे अस्पताल ले जाकर पैर को स्क्रीन करके देखना होगा. ಅವಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ ಸ್ಕ್ಯಾನಿಂಗ್ ಮಾಡಿ ನೋಡಬೇಕು ಅಂತ ಹೇಳ್ತಾರವ್ರು. ಈಗ 4-6 ವಾಕ್ಯೋं में उत्तर लिखिए. 4-6 ವಾಕ್ಯದಲ್ಲಿ ಉತ್ತರಿಸಿರಿ. 1ನೇದು, ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ. ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗ, ಹೇಗೆ. बसंत बाजार में छलनी बटन और दिया सलाई बेच रहा था. ಬಸಂತ ಸಂತಿದಾಗ ಛಲನಿ, ಬಟನ್ ಮತ್ತು ದಿಯಾ ಸಲಾಯಿ ಮಾರ್ತಾ ಇರ್ತಾನೆ. ಸುಬಹ ಕುಚ್ ವ್ಯಾಪಾರ ನಹಿ ಹುವಾ ತಾ. ಮುಂಜಾನೆನಿಂದ ವ್ಯಾಪಾರವನ್ನ ಆಗಿರ್ಕಿಲ್ಲ. तभी राजकिशोर जो दूसरों के नेता हैं वह बाजार में आता है. ಅದೇ ಒಂದು ಕ್ಷಣ ರಾಜಕಿಶೋರ್ ಮಜ್ದೂರೋಂಕೆ ನೇತಾ ಆಗಿರ್ತಾರ, ಅವ್ರ ಅಲ್ಲಿ ಬರ್ತಾರೆ. बसंत ने उससे छलनी, देसी बटन या दिया सलाई लेने के लिए कहता है. ಬಸಂತ್ ಏನು ಮಾಡ್ತಾನೆ, ಅವ್ರಿಗೆ ಛಾನಗಿ, ಬಟನುಗಳು ಮತ್ತು ಮಾಚಿಸ್ ಬಾಕ್ಸನ್ನು ತಗೋರೋದು ಹೇಳ್ತಾನೆ. पर ರಾಜಕಿಶೋರ್ ಕೋ ಕುಚ್ ಭಿ ನಹಿ ಚಾಹಿಯೇ ತಾ. ಆದರೆ ರಾಜಕಿಶೋರ್ಗೆ ಏನೂ ಬೇಕಾಗಿರ್ಕಿಲ್ಲ. पर बसंत ने उनसे छलनी लेने के लिए कहता है. ಆದರೂ ಬಸಂತ್ ಅವಾಗ ಛಾನಗಿಯನ್ನು ತಗೋರಾಕ ಹೇಳ್ತಾನೆ. ತೋ ಉನ್ಕೆ ಪಾಸ್ ಪೈಸೆ ನಹಿ ಥೇ. ಆವಾಗ ಏನಪ್ಪ, ಅವ್ರಿಗೆ ಅವ್ರ ಕಡೆ ರೊಕ್ಕವನ್ನ ಇರಂಗಿಲ್ಲ. ಬಲ್ಕಿ 1 ರೂಪಾಯಿ ಕಾ ನೋಟ್ ಹೋತಾ ಹೈ. ಅಂದರು ಅವನ ಕಡೆ, ಯಾರಪ್ಪ, ರಾಜಕಿಶೋರ್ ಅವ್ರ ಕಡೆ 1 ರೂಪಾಯಿದು ನೋಟವನ್ನ ಇರ್ತೈತಿ. ತಬ್ ಬಸಂತನೇ ನೋಟುಕೋ ಬುನಾನೆ ಕೆ ಲಿಯೆ ಬಾಜಾರ್ ಜಾತಾ ಹೈ. ಆವಾಗ ಏನು ಮಾಡ್ತಾನಪ್ಪ ಬಸಂತ, ಆ ನೋಟವನ್ನು ಚಿಲ್ಲರ್ ಮಾಡೋದಕ್ಕಾಗಿ ಸಂತಿಗೆ ಹೋಗ್ತಾನೆ. ವಾಪಸ್ ಆತೆ ಸಮಯ ಮೋಟರ್ ಕೆ ನೀಚೆ ಆ ಜಾತಾ ಹೈ. ಅಲ್ಲಿಂದ ಚಿಲ್ಲರವನ್ನು ಮಾಡ್ಕೊಂಡು ಬರೋ ಟೈಮ್ಗೆ ಮೋಟರ್ ತಳಗ ಬಂದುಬಿಡ್ತಾನೆ. ಉಸ್ಕೆ ದೋನೋ ಪೈರ್ ಕುಚಲೆ ಜಾತೆ ಹೈ. ಅವನದು 2 ಕಾಲು ಏನಾಗ್ತಾವೆ, ನೋವನ್ನು ಆಗ್ತಾವೆ. ವಹ ಬೇಹೋಶ್ ಪಡ್ ಜಾತಾ ಹೈ. ಅವಂಗ ಪ್ರಜ್ಞೆಯನ್ನು ಹೋಗ್ಬಿಡ್ತೈತಿ ಅವಂದ. होश आने पर उसने अपने भाई से राजकिशोर के पैसे लौटाने के लिए भेजता है. ಅವನ ಪ್ರಜ್ಞೆಯನ್ನು ಬಂದ ತಕ್ಷಣ ರಾಜಕಿಶೋರ್ ಕಡೆ ಅವ್ರದ್ದು ರೊಕ್ಕವನ್ನು ಕೊಟ್ಟು ಕಳಿಸಿರ್ತಾನೆ. उसका भाई प्रताप राजकिशोर के पैसे लौटाने के लिए उसके घर जाता है. ಅವನ ತಮ್ಮ ಯಾರಪ್ಪ, ಪ್ರತಾಪ, ರಾಜಕಿಶೋರವನ್ನು ರೊಕ್ಕ ಕೊಡಾಕತ್ಕಿಸಿ ಅವ್ರ ಮನೆಗೆ ಹೋಗ್ತಾನೆ. इस प्रकार बसंत एक ईमानदार लड़का है. ಈ ಒಂದು ಘಟನೆಯನ್ನು ನೋಡಿದರೆ ಏನು ಅನ್ನಿಸ್ತೈತಿ, ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗ. ಈಗ 2ನೇ ಪ್ರಶ್ನೆ, ಬಸಂತ್ ಅವ್ರ ಪ್ರತಾಪ್ ಅಹಿರ್ ಕೆ ಘರ್ ಮೇ ಕ್ಯೂ रहते थे. ಬಸಂತ್ ಮತ್ತು ಪ್ರತಾಪ ಅಹಿರ್ ಅವ್ರ ಮನ್ಯಾಗ ಯಾಕೆ ಇರ್ತಿರು. ಉತ್ತರ, ಬಸಂತ್ ಅವ್ರ ಪ್ರತಾಪ್ ದೋನೋ ಭಾಯಿ ಥೆ. ಅವರಿಬ್ಬರು ಸಹೋದರರು. ಇನ್ಕೆ ಮಾತಾ ಪಿತಾ ದೋನೋ ಕಿಸಿ ದಂಗೆ ಮೇ ಮಾರೆ ಗಯೆ ಥೆ. ಇವರು ತಂದೆ ತಾಯಿಯನ್ನು ಯಾರೋ ಒಬ್ಬರು ದಂಗೆ ಒಳಗೆ ಸಾಯಿಸಿರ್ತಾರತ್ತ. इसी कारण दोनों बीकू अहिर के घर में रहकर छलनी, देसी बटन और दिया सलाई आदि बेचकर जीवन बिताते थे. ಇವರೇನಪ್ಪ, ಅವರು ಯಾರು ಸಾಯಿಸನ, ಇವರು ಬೀಕು ಅಹಿರ್ ಅವರ ಮನ್ಯಾಗ ಇದ್ದ ಬಟನ್, ಛಲನಿ ಮತ್ತು ದಿಯಾ ಸಲಾಯಿಯನ್ನು ಮಾರಿ ತಮ್ಮ ಒಂದು ಜೀವನವನ್ನು ನಡೆಸ್ತಾ ಇದ್ದರು. 3ನೇ ಪ್ರಶ್ನೆ, ರಾಜಕಿಶೋರ್ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೇ. ರಾಜಕಿಶೋರ್ ಅವ್ರದ ಮಾನವೀಯತೆಯ ಬಗ್ಗೆ ಪರಿಚಯವನ್ನು ಕೊಡ್ರಿ.
ವ್ಯವಹಾರದ ಪರಿಚಯವನ್ನು ಕೊಡ್ರಿ ಅಂತ ಹೇಳ್ಯಾರ. ಉತ್ತರ, बसंत का छोटा भाई प्रताप राजकिशोर के घर आता है. ಬಸಂತನ ಏನಪ್ಪ ತಮ್ಮ ರಾಜಕಿಶೋರ್ ಅವ್ರ ಮನೆಗೆ ಬರ್ತಾನೆ. ಅವರು ಉನ್ಹೇ ಪೈಸೆ ಲೇನೆ ಕೇಳಿ ಕಹತಾ ಮತ್ತು ಅಲ್ಲಿ ಬಂದ ರೊಕ್ಕವನ್ನು ಕೊಡಕ್ಕೆ ಹೋಗ್ತಾನೆ. प्रताप ने राजकिशोर से कहता है कि उसका भाई बसंत नोट को भुनाकर वापस आते समय मोटर के नीचे आ गया. ಆವಾಗ ಪ್ರತಾಪ್ ಏನು ಹೇಳ್ತಾನೋ, ಚಿಲ್ಲರವನ್ನು ಮಾಡ್ಕೊಂಡು ಬರೋ ಟೈಮ್ಗೆ ಮೋಟರ್ ತೆಳಗ ಬರ್ತಾನೋ ಅದಕ್ಕೆ ಹೋಗಿ ಹೇಳ್ತಾನ. ಉಸ್ ದೋನೋ ಪೈರ್ ಕುಚಲೆ ಗಯೆ ಹೇ, ಆಮೇಲೆ ಒಂದು ಎರಡೂ ಕಾಲಿಗೆ ಪೆಟ್ಟು ಹತ್ತೈತಿ, ಪುಡಿ ಪುಡಿ ಆಗಿದಾವ ಅಂತ ಹೇಳ್ತಾನ. बसंत बेहोश पड़ा और होश आने पर प्रताप को पैसे देने के लिए भेजा था. ಆಮೇಲೆ ಅವಂಗ ಆಕ್ಸಿಡೆಂಟ್ ಆದ ತಕ್ಷಣ ಪ್ರಜ್ಞೆಯನ್ನು ಇದ್ರಕ್ಕಿಲ್ಲ, ಪ್ರಜ್ಞೆಯನ್ನು ಬಂದ ತಕ್ಷಣ ನಿಮ್ಮ ರೊಕ್ಕವನ್ನು ಕೊಡಕ್ಕೆ ನನಗೆ ಕಳಿಸಿದ ಅಂತ ಹೇಳ್ತಾನ ಪ್ರತಾಪ್. वह सुनकर राजकिशोर को यह बहुत दुख होता है कि उसने प्रताप के साथ उसी समय बसंत को देखने चला जाता है. ಆಮೇಲೆ ಇದನ್ನೆಲ್ಲ ಕೇಳಿ ಭಾಳ ದುಃಖವನ್ನು ಆಗ್ತೈತಿ. ಅದೇ ಒಂದು ಕ್ಷಣನ ರಾಜಕಿಶೋರ್ ಅವರು ಪ್ರತಾಪ್ ಜೊತೆ ಅವ್ನು ನೋಡಾಕತ್ ಕಿಶೋರ್ ಮನೆಗೆ ಹೋಗ್ತಾರೆ. ಅವ್ರು ಡಾಕ್ಟರ್ ಕೋ ಭಿ ಬುಲ್ವಾತಾ ಹೈ, ಅಷ್ಟೇ ಇಲ್ಲ ಮತ್ತು ಡಾಕ್ಟರಿಗೂ ಸಹಿತ ಕರೀತಾರೆ. राजकिशोर बसंत के पास जाता है और उसे चिंता न करने के लिए कहता है. ರಾಜಕಿಶೋರ್ ಬಸಂತ ಕಡೆ ಹೋಗ್ತಾನ. ಆಮೇಲೆ ಅವ್ನು ಚಿಂತೆಯನ್ನು ಮಾಡಬೇಡ ಅಂತ ಕಿಶಿ ಹೇಳ್ತಾರೆ. राजकिशोर को बसंत की ईमानदारी देखकर उसे बचाना चाहता है. ಆಮೇಲೆ ಯಾರಪ್ಪ ರಾಜಕಿಶೋರ ಬಸಂತದ ಒಂದು ಪ್ರಾಮಾಣಿಕತೆಯನ್ನು ನೋಡಿ ಅವಂಗ ಉಳಿಸ್ಕೊರೋದಷ್ಟು ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. और एम्बुलेंस को है इसलिए उसे अस्पताल ले जाने को कहता है और एम्बुलेंस को बुलाता है. ಆಮೇಲೆ ಅವಂಗ ಆಸ್ಪತಾಲ್ಗೆ ಅಡ್ಮಿಟ್ ಮಾಡೋಗಾಗಿ ಆ್ಯಂಬುಲೆನ್ಸ್ಗೂ ಸಹಿತ ಫೋನ್ ಹಚ್ತಾರೋ. ಇಸ್ ಪ್ರಕಾರ ರಾಜಕಿಶೋರ್ಗೆ ಮಾನವೀಯತೆ ವ್ಯಕ್ತ ಹೋತಿ. ಇದರಿಂದ ಏನಪ್ಪ ಮಾನವೀಯತೆಯನ್ನು ಏನಪ್ಪ ಇವರು ಮನುಷ್ಯತ್ವ ಅವ್ರದ್ದು ಒಂದು ವ್ಯವಹಾರವನ್ನು ನಾವು ತಿಳ್ಕೋಬಹುದು. ಈಗ ಅನುರೂಪತೆ ನೋಡ್ರಿ. ಪಂಡಿತ್ ರಾಜಕಿಶೋರ್ ಕಿಶನ್ಗಂಜ್ನಲ್ಲಿ ಇರ್ತಾರೋ. ಹಾಗಾದರೆ ಬಸಂತ ಅಹಿರ್ಟೀಲಾ. ಎರಡನೇದು ಪಂಡಿತ್ ರಾಜಕಿಶೋರ್ ಮಜ್ದೂರದ ನೇತಾ ಆಗಿರ್ತಾರೆ. ಬಸಂತ ಗರೀಬ ಶರಣಾರ್ಥಿ ಲಡಕ. ಮೂರನೇದು ಪಂಡಿತ್ ರಾಜಕಿಶೋರ ಮಾಲೀಕ, ಅಮರಸಿಂಹ ಸೇವಕ, ಪ್ರತಾಪ ಛೋಟಾ ಭಾಯಿ, ವರ್ಮಾ ಡಾಕ್ಟರ್. ಈ ಚಿಹ್ನೆ ಪ್ರಶ್ನೆ ಚಿಹ್ನೆ, ಇದು ಆಶ್ಚರ್ಯ ಚಿಹ್ನೆ. रिक्त स्थान भरिए ನೋಡ್ರಿ. ಒಂದನೇದು ಮೈ ಅಭಿ ಬಾಜಾರ್ ಸೆ ಭುನಾ ಲಾತಾ ಹೂँ. ಎರಡನೇದು ಮೈ ಆಪ್ಕೆ 14.5 आने लाया हूँ. हम दोनों भिक्षु अहीर के घर में रहते हैं. मैं एम्बुलेंस के लिए फ़ोन कर आता हूँ. इसमें एक दुर्लभ गुण है, यह ईमानदार है. निम्नलिखित वाक्यों को निर्देशानुसार लिखिए. ಒಂದನೇದು ಏಕ್ ಛಲನಿ ಮೇ ತುಮ್ಹೆ ಕ್ಯಾ ಬಚೇಗಾ. ಈ ಒಂದು ವಾಕ್ಯವನ್ನು ನಾವೇನು ಮಾಡಬೇಕಪ್ಪ, ವರ್ತಮಾನ ಕಾಲ ಒಳಗೆ ಬದಲಾವಣೆ ಮಾಡಬೇಕು. ಏಕ್ ಛಲನಿ ಮೇ ತುಮ್ಹೆ ಕ್ಯಾ ಬಚಾ ಹೈ. ಮೈ ಅಭಿ ಬಾಜಾರ್ ಸೆ ಭುನಾ ಲಾತಾ ಹೂँ. ಭೂತಕಾಲ ಒಳಗೆ ಮೈನೆ ಬಾಜಾರ್ ಸೆ ಭುನಾ ಲಾಯಾ ಥಾ. ಮೂರನೇದು एक दूसरे व्यक्ति से पूछता है. भविष्य ಒಳಗೆ एक दूसरे व्यक्ति से पूछूंगा. विलोम शब्द लिखिए. विरुद्धार्थकನ್ನು बरीರಿ. पीछे आगे, खरीदना बेचना, लेना देना, आना जाना, शांति अशांति, गरीब अमीर. कन्नड़ या अंग्रेजी में अनुवाद कीजिए. उसकी आयु लगभग 12 वर्ष की है. उत्तर, ಅವನ ವಯಸ್ಸು ಸುಮಾರು 12 ವರ್ಷ. His age was around 12 years. ಎರಡನೇದು ಸವೇರೆ ಸೆ ಅಬ್ ತಕ್ ಕುಚ್ ನಹಿ ಬಿಕಾ. ಉತ್ತರ, ಬೆಳಗಿನಿಂದ ಈವರೆಗೂ ಯಾವುದೂ ಮಾರಾಟವಾಗಿಲ್ಲ. ನಥಿಂಗ್ ಇಸ್ ಸಾಲ್ಡ್ ಅಪ್ ಟಿಲ್ ನೌ ಸಿನ್ಸ್ ದ ಮಾರ್ನಿಂಗ್. ಮೂರನೇದು ಮೈ ಭೀಕ್ ನಹಿ ಲೂಂಗಾ. ಉತ್ತರ, ನಾನು ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲ. ಐ ವಿಲ್ ನಾಟ್ ಅಕ್ಸೆಪ್ಟ್ ಆಲ್ಮ್ಸ್.
ನಾಲ್ಕನೇದು ಬಡಿ ಮುಷ್ಕಿಲ್ ಸೆ ಬಸಂತ್ ಕೋ ಘರ್ ಲೇ ಗಯೆ. ಬಹಳ ಪರಿಶ್ರಮದಿಂದ ಬಸಂತನನ್ನು ಮನೆಗೆ ಕರೆದುಕೊಂಡು ಹೋದರು. ವಿತ್ ಗ್ರೇಟ್ ಡಿಫಿಕಲ್ಟ್ ದೇ ಟುಕ್ ಬಸಂತ ಹೋಮ್. ಐದನೇದು ಬಸಂತ್ ಓಟ್ ಬಿಚ್ಕರ್ ಆಹ್ ಖೀಂಚತಾ ಹೈ. ಬಸಂತ ತುಟಿ ಕಚ್ಚಿ ನಿಟ್ಟುಸಿರು ಬಿಡುತ್ತಾನೆ. ಬಸಂತ್ ಬೈಟ್ಸ್ ಹಿಸ್ ಲಿಪ್ಸ್ ಆ್ಯಂಡ್ ಟೇಕ್ಸ್ ಡೀಪ್ ಬ್ರೆತ್. ಆರನೇದು ಯಹ ಗರೀಬ್ ಹೈ ಪರ್ ಇಸ್ಮೆ ಏಕ್ ದುರ್ಲಭ ಗುಣ ಹೈ. ಇವನು ಬಡವ ಆದರೆ ಇವನಲ್ಲಿ ಒಂದು ದುರ್ಲಭ ಗುಣವಿದೆ. ಹಿ ಈಸ್ ಪುವರ್ ಬಟ್ ಹ್ಯಾಸ್ ಎ ರೇರ್ ಕ್ವಾಲಿಟಿ. ಭಾಷಾ ಜ್ಞಾನ. ಲಿಂಗ ಪಹಚಾನ್ ಕರ ಲಿಖಿಯೆ. ಲಿಂಗ ಅಂದ್ರೆ ಏನಪ್ಪ, ಸ್ತ್ರೀಲಿಂಗ ಇದ್ದಿದ್ದ ಪುರ್ಲಿಂಗ ಮಾಡ್ರಿ, ಪುರ್ಲಿಂಗ ಇದ್ದಿದ್ದ ಸ್ತ್ರೀಲಿಂಗ ಒಳಗೆ. ಲಡಕ ಲಡಕಿ, ಬಚ್ಚಾ ಬಚ್ಚಿ, ದುಬಲಾ ದುಬಲಿ, ಪತಲಾ ಪತಲಿ, ಥೈಲಾ ಥೈಲಿ, ಸಾಹಬ್ ಸಾಹಿಬಾ, ಭಾಯಿ ಬಹನ್, ಬಾಪ್ ಮಾ, ಡಾಕ್ಟರ್ ಡಾಕ್ಟರ್ನಿ, ಪಂಡಿತ್ ಪಂಡಿತಾಯಿನ್. ಆಮೇಲೆ ಈಗ ವಚನ, ಏಕವಚನ ಮತ್ತು ಬಹುವಚನ. ಜೇಬ ಜೇಬ, ಆವಾಜ ಆವಾಜೆ, टांग टांगे, आंखें आँख, घर घर, लोग लोग, मकान मकान मकाने, पैर पैर, पैसा पैसे, कपड़ा कपड़े, खिड़की खिड़कियाँ, हड्डी हड्डियाँ. ಧನ್ಯವಾದ.